ಕೋಟಿ ಲೆಕ್ಕದಲ್ಲಿ ವ್ಯಾಪಾರ ವಹಿವಾಟು. ಈ ಸರ್ಕಾರಿ ಮಾರುಕಟ್ಟೆ ತುಂಬಾ ಭ್ರಷ್ಟಾಚಾರದ್ದೇ ಘಾಟು. ಲಕ್ಷಾಂತರ ರೂಪಾಯಿ ಲಂಚವನ್ನು ಪಡೆದಿದ್ದಾರೆ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದೊಂದು ಮಳಿಗೆ ಪಡೆಯೋಕೆ ಕೊಡಬೇಕಂತೆ 15 ಲಕ್ಷ ಲಂಚ. ಒಂದು ಅಂಗಡಿಗೆ 5 ಲಕ್ಷದಿಂದ 15 ಲಕ್ಷವರೆಗೂ ಅಂಗಡಿ ಲಂಚ ತಗೊಂಡಿದ್ದಾರೆ. ಕಾಸು ಕೊಟ್ಟೋರಿಗೆ ಮಾತ್ರ ದಕ್ಕುತ್ತೆ ಮಳಿಗೆ ಮಂಚ. 49 ಇದು 11 ಸೀರಿಯಲ್ ನಂಬರ್ 11, 12, 13, 14, 15 ಇರೋದು 5 ಅಂಗಡಿನೂ 1 ರೂಪಾಯಿನೂ ಮಾರ್ಕೆಟ್ಗೆ ಕಟ್ಟಿಲ್ಲ. ಆದ್ರೂ ಇವರು 5 ಜನಕ್ಕೂ ಅಂಗಡಿ ಅಲಾಟ್ಮೆಂಟ್ ಮಾಡಿದೆ. ಎಪಿಎಂಸಿ ಕಾಯ್ದೆ ಕಾನೂನು ಷರತ್ತು ಎಲ್ಲವೂ ಇಲ್ಲಿ ಗುಂಡಿ ಪಾಲು. ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಕಾನೂನುವಾಗಿ ಒಂದು ಫ್ಯಾಮಿಲಿಗೆ ಒಂದೇ ಅಂಗಡಿ ಕೊಡಬೇಕಂತ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಸರಿ, ಹೋಗಿ ಗಂಡ ಹೆಂಡತಿ ಇಬ್ಬರಿಗೂ ಕೊಟ್ಟರು ಓಕೆ, ಮತ್ತೆ 3ನೇ ಜನ ಮಗಳಿಗೂ ಹೆಣ್ಣು ಕೊಟ್ಟಿದ್ದಾರೆ ಅಂತ ನಾನು. ಇಲ್ಲಿ ನೆರೆದಿದೆ ಕಮಿಷನ್ ಏಜೆಂಟರ ಸಾಲು ಸಾಲು. ಮೇನ್ ಏಜೆಂಟ್ಗಳು ಇಬ್ಬರು ಕಾರ್ತಿಕೇಯನ್ ಮತ್ತೆ ವೆಂಕಟೇಶ್ ಇಬ್ಬರು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಕಮಿಷನ್ ತಗೊಂಡಿದ್ದಾರೆ. ಅದರ ಬಿಟ್ಟು ಸುಮಾರು ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಹೊತ್ತ ಅಧಿಕಾರಿ ಮತ್ತೆ ಇಲ್ಲಿ ಒಕ್ಕರಿಸಿದ್ದು ಹೇಗೆ ಗೊತ್ತಾ? ಮತ್ತೆ ಸೆಕ್ರೆಟರಿ ಸುಮಾರು ಇಲ್ಲಿಗೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯದರ್ಶಿಗಳು ಏನು ಹೇಳ್ತಾರೆ? ಆ 38 ಮಳಿಗೆಗಳ ಭಾನ್ಗಡಿ ಎಂಥದ್ದು ಗೊತ್ತಾ? ಎಪಿಎಂಸಿ ವಾರ್ಡಲ್ಲಿರೋ 35 ಅಂಗಡಿಯನ್ನು ಸೆಕ್ರೆಟರಿ ಸುಮಾ ಅವರು ಅಲಾಟ್ಮೆಂಟ್ ಮಾಡಿದರು. 5 ಲಕ್ಷದಿಂದ 15 ಲಕ್ಷವರೆಗೆ ಡಿಮಾಂಡ್ ಅಂಗಡಿ ಡಿಮಾಂಡ್ ಮೇಲೆ ತಗೊಂಡಿದ್ದಾರೆ. ಮನೋಹರನ್ ಅವರು 2020ನಲ್ಲಿ ಅಂಗಡಿಯ ಲೈಸೆನ್ಸ್ ತಗೊಂಡಿದ್ದಾರೆ. 2020ನಲ್ಲಿ ಲೈಸೆನ್ಸ್ ತಗೊಂಡು 2021ನಲ್ಲಿ ಗಂಡ ಇಬ್ಬರು ಅಂಗಡಿ ಕೊಟ್ಟಿದ್ದಾರೆ. ಇದರಲ್ಲಿ ಲಂಚ ತಗೊಂಡು ಅಂಗಡಿ ಕೊಟ್ಟಿದ್ದಾರೆ ಅಂತ ಪ್ರೂವ್ ಆಗಿದೆ. ಬೆಂಗಳೂರಿನ ಬಿನ್ನಿಪೇಟೆ ಬಾಳೆಕಾಯಿ ಮಂಡಿ ಹಗರಣದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಮಂಡಿ, ಇದು ಬಾಳೆಕಾಯಿ ಮಂಡಿ. ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಪಬ್ಲಿಕ್ ಪವರ್ ನ್ಯೂಸ್ನಲ್ಲಿ.